ಬಿಜೆಪಿಯಿಂದ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ ಬಳಿಕ ವಿಜಯಪುರ ನಗರ ಮಂಡಳದ ಅಧ್ಯಕ್ಷರಾದಿಯಾಗಿ ಹಲವಾರು ಪದಾಧಿಕಾರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಯತ್ನಾಳ್ ಪರವಾಗಿ ನಿಲ್ತೀವಿ, ಐ ಸ್ಟ್ಯಾಂಡ್ ವಿತ್ ಯತ್ನಾಳ್ ಅಂತ ಪೋಸ್ಟ್ ಮಾಡುವ ಮೂಲಕ ರಾಜೀನಾಮೆ ಕೊಟ್ಟಿದ್ದರು. ಈ ನಿಟ್ಟಿನಲ್ಲಿ ಹೀಗೆ ರಾಜೀನಾಮೆ ನೀಡಿದಂಥ ವಿಜಯಪುರ ನಗರ ಮಂಡಳ ಕಾರ್ಯದರ್ಶಿ ಸಂತೋಷ್ ಅವರು ಅಪಘಾತದಲ್ಲಿ ಮೃತಪಟ್ಟಿದ್ದರು. ಈಗ ಅವರ ಕುಟುಂಬಕ್ಕೆ ಯತ್ನಾಳ್ ಅವರು ಈಗ ತಾನೇ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ, ಜೊತೆಗೆ ಧೈರ್ಯ ತುಂಬಿ ತಮ್ಮ ಕೈಲಾದ ಸಹಾಯವನ್ನು ಮಾಡಿದ್ದಾರೆ. ಜೊತೆಗೆ ನಿಮ್ಮ ಕುಟುಂಬದ ಜೊತೆ ನಾನು ಇರ್ತೀನನ್ನು ಹೇಳುವ ಮಾತನಾಡಿದ್ದಾರೆ. ಈ ಕುರಿತು ಯತ್ನಾಳ್ ಅವರನ್ನು ಮಾತಾಡ್ಸೋಣ. ಭೇಟಿ ಕೊಟ್ಟಾಗ ಏನೆಲ್ಲ ಧೈರ್ಯ ತುಂಬಿದ್ರಿ? ನೋಡಿ, ಒಬ್ಬ ದುಡಿಯೋ ಕೈ ಅದು. ಪಾಪ ಯಾವುದೋ ಒಂದು ಎಮೋಷನ್ದಲ್ಲಿ ಈ ಒಂದು ಅಪಘಾತ ಆಗಿ ಲೈಟ್ ಕಂಬಕ್ಕೇ ಹೊಡೆದು ಎಷ್ಟು ಜೋರು ಆಗಿದೆ ಅಂದ್ರೆ 4 ತುಕಡಿ ಆಗಿದೆ. ಅಷ್ಟು ಮಾನಸಿಕವಾಗಿ ಇದು ಆದಂಥ ವ್ಯಕ್ತಿ ಇವತ್ತು ಪಾಪ ಅವ್ರ ಇಡೀ ಕುಟುಂಬ ಇವತ್ತು ಒಂದು ರೀತಿ ದುಡಿಯೋ ಕೈನೇ ಕಳ್ಕೊಂಡಂಥ ಒಂದು ಅತ್ಯಂತ ದುಃಖದಲ್ಲಿದೆ. ಅದಕ್ಕೆ ಬರೀ ಸಾಂತ್ವನ ಹೇಳಿಲ್ಲ, ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಕ್ಕಾಗಿ ಮತ್ತು ಅವ್ರ ಸಹೋದರ ಇದ್ದಾನೆ, ಅವನಿಗೂ BMTCಯಲ್ಲಿ ನೌಕರಿ ಆಗಿದೆ. ಅದನ್ನು ಬಿಟ್ಟು ಅವ್ರ ಅಣ್ಣ ಏನು ಉದ್ಯೋಗ ಮಾಡ್ತಿದ್ದೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಎಲ್ಲ ರೀತಿ ಸಹಕಾರ ಮಾಡ್ತೀವಪ್ಪ ಅಂತ ಹೇಳಿದ್ದೀವಿ. ನಿಮ್ಮ ಉಚ್ಚಾಟನೆ ವಿಚಾರವಾಗಿ ಮಾತಾಡೋದಾದರೆ, ಯತ್ನಾಳ್ ಅವರನ್ನು ಕೇಂದ್ರದ ಹೈಕಮಾಂಡ್ ಅವರು 3 ತಿಂಗಳ ಕಾಲ ಸತತವಾಗಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಒಳಿತು ಕೆಡಕೆಗಳನ್ನು ನಿರ್ಧಾರ ಮಾಡಿದೆ. ಮತ್ತು ಖಾಸಗಿ ಏಜೆನ್ಸಿಗಳ ಮೂಲಕ ಒಂದು ಸರ್ವೆಯನ್ನು ಮಾಡಿಸಿ ಈ ನಿರ್ಧಾರ ಕೈಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಳ್ಳೆಯದು, ಸ್ವಾಗತಾರ್ಹ. ಅವ್ರು ಮಾಡಿದ ಸರ್ವೆಗೆ ಜಯವಾಗಲಿ, ಅವರ ತೆಗೆದುಕೊಂಡ ನಿರ್ಣಯಕ್ಕೆ ಜಯವಾಗಲಿ. ಉಚ್ಚಾಟನೆ ಬಳಿಕ ಹಲವಾರು ನಾಯಕರು ತಮ್ಮ ಪರವಾಗಿ ನಿಂತಿದ್ದಾರೆ. ಅದರಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಒಬ್ಬರು ಯತ್ನಾಳ್ ಅವರು ನಾವು ಮರಳಿ ಪಕ್ಷಕ್ಕೆ ಸೇರುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದರು. ಜೊತೆಗೆ ಚಿತ್ರದುರ್ಗ ಸ್ವಾಮೀಜಿಗಳಿಗೆ ಕರೆ ಮಾಡಿ ಯತ್ನಾಳ್ ಅವರಿಗೆ ಬೆಂಬಲ ನೀಡಬೇಕಂತೇನೋ ಕರೆ ಮಾಡಿದ್ರಂತೆ. ಈ ಕುರಿತು ಏನಾದರೂ ಮಾಹಿತಿ ಇದೆಯಾ? ನೋಡಿ, ನನಗೇನೂ ಮಾಹಿತಿ ಇಲ್ಲ. ಆದರೆ ಇವತ್ತು ರಮೇಶ್ ಜಾರಕಿಹೊಳಿ ಅವರು ನಮ್ಮ ಅತ್ಯಂತ ಆತ್ಮೀಯರಿದ್ದಾರೆ. ನಮ್ಮದೆಲ್ಲರದು ಒಂದೇ ಹೋರಾಟ ಇದೆ. ಯಡಿಯೂರಪ್ಪ ಕುಟುಂಬದಿಂದ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗಬೇಕು. ಹಿಂದುತ್ವ ಆಧಾರ ಮೇಲೆ ಈ ಪಕ್ಷವನ್ನು ನಮ್ಮ ಏನೋ ಒಂದು ಹಾದಿಯಲ್ಲಿ ತರಬೇಕು. ಅದನ್ನು ಬಿಟ್ಟರೆ ನಾವೇನು ಅವ್ರ ರಾಜ್ಯಾಧ್ಯಕ್ಷ ಬಿಡಲ್ಲ, ಮುಖ್ಯಮಂತ್ರಿ ಹುದ್ದೆ ಬಿಡಲ್ಲ, ವಿರೋಧ ಪಕ್ಷ ನಾಯಕ ನಾಂತರ ಬಿಡಲ್ಲ. ಪಾಪ ರಮೇಶ್ ಜಾರಕಿಹೊಳಿ ಅವ್ರಿಗೂ ಅನ್ಯಾಯ ಮಾಡಿದ್ರು. ಅವ್ರಿಗೂ ಈ ರೀತಿಯ ಒಂದು ಕೆಟ್ಟ CD ಕೇಸ್ನಲ್ಲಿ ಸಿಗಿಸುವಂಥ ಕೆಟ್ಟ ಕೆಲಸ ಇವತ್ತು ವಿಜೇಂದ್ರ ಅವ್ರ ಅಪ್ಪ ಕೂಡ ಮಾಡಿದ್ರು. ಮತ್ತೊಬ್ಬ ನಾಯಕ ಅವ್ರು ಕಾಂಗ್ರೆಸ್ನಾಗ ಅದಾರೆ. ಅಲ್ಲಿ ಕಾಂಗ್ರೆಸ್ನ ನಾಯಕಿ ಅಂದ್ರೆ ಇಲ್ಲಿ ವಿಜೇಂದ್ರ ಅವರಪ್ಪ ಪೂಜ್ಯ ತಂದೆಯವರ ಕಿರಿಯ ಮಗ. ಉದ್ದೇಶಪೂರ್ವಕವಾಗಿ